ಹಾಯ್ ಎಲ್ಲಾ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ತುಂಬಾ ಜನ ಕೇಳ್ತಿದ್ರಿ ಏನಕ್ಕ ಅಗ್ನಿ ಪರೀಕ್ಷೆ ಶೋ ಬಂದ್ಮೇಲೆ ವಿಡಿಯೋನೇ ಮಾಡ್ತಾ ಇಲ್ವಲ್ಲ ನೀನು ಅಂತ. ನಾನು ಮಾಡ್ತಾ ಇದ್ದೀನಿ. ಬಟ್ ನನಗೆ ಏನ್ ಗೊತ್ತಾ, ನನ್ನ ಪ್ರಾಬ್ಲಮ್ ನಾನು ಹೇಳ್ಬಿಡ್ತೀನಿ. ನನಗೆ ತಮ್ನೇಲ್ ಹಾಕಕ್ ಬರಲ್ಲ, ಸರಿಯಾ? ನನಗೆ ತಮ್ನೇಲ್ನ ಎಡಿಟ್ ಮಾಡಿ ಅದನ್ನ ಏನೇನೋ ಮಾಡಿ ನಂಗೆ ಹಾಕಕ್ ಬರಲ್ಲ. ಫಸ್ಟ್ ಆಫ್ ಆಲ್ ವರ್ಡ್ಸ್, ಯೂಟ್ಯೂಬ್ ಬಂದ್ರೆ ವರ್ಡ್ಸ್ ಅಂತಾರೆ. ಅಂದ್ರೆ ನೀವ್ ಯಾವ ತರ ವರ್ಡ್ಸ್ ಬಳಸ್ತೀರಾ ಆ ರೀತಿ ನಿಮ್ಮ ಏನು ವಿಡಿಯೋ ಎಲ್ಲರಿಗೂ ಹೋಗಿ ಸೇರುತ್ತೆ, ಎಲ್ಲರೂ ನೋಡ್ತಾರೆ. ಅಂದ್ರೆ ಅಟ್ರಾಕ್ಟಿವ್ ಆಗಿ ವರ್ಡ್ ಬಳಸ್ಬೇಕು, ಏನೇನೋ ಇಲ್ದಿದ್ದು ಪಲ್ದಿದ್ದು ಎಲ್ಲ ಬಳಸ್ಬೇಕು ಅಂತ ಅದ್ ನನಗ್ ಬರಲ್ಲ, ಸರಿಯಾ? ನಾನು ಏನಿದೆ ಅದ್ರೊಳಗಡೆ ವಿಡಿಯೋ ಏನಿದೆ, ಪ್ರೋಮೋದಲ್ಲಿ ಏನ್ ಬಂದಿದೆ ಅದೇ ತರ ನಾನು ಆಯ್ತಾ ಬರೀತೀನಿ. ಹಾಗಾಗಿ ಒಳಗಡೆ ಕಂಟೆಂಟ್ ನೋಡಲ್ಲ ಜನ, ಮೇಲ್ಗಡೆ ಅದೇನೇ ಹೇಳ್ತಾರಲ್ಲ, ಹೇಳೋದ್ ಬೇಡ ಬಿಡಿ. ಜನ ಏನ್ ಗೊತ್ತೇನ್ರಿ, ಒಳಗಡೆ ಏನ್ ಸತ್ವ ಇದೆ ಅಂತ ನೋಡಲ್ಲ. ವಿಡಿಯೋದೊಳಗಡೆ ಬರ್ದಿರೋದು ಆಯ್ತಾ, ಅದು ಟೆಂಪ್ಟಿಂಗ್ ಆಗಿರ್ಬೇಕು. ತಪ್ಪಾಗಿ ಟೆಂಪ್ಟಿಂಗ್ ಆಗಿ ಇದ್ರೆ ಅದನ್ನ ನೋಡ್ತಾರೆ. ಇಟ್ಸ್ ಓಕೆ. ಬಿಗ್ ಬಾಸ್ ಸೀಸನ್ 13 ಅಗ್ನಿ ಪರೀಕ್ಷೆ ಶೋನ ಪ್ರೋಮೋ ಬಂದಿದೆ. ನಿಜವಾಗ್ಲೂ ಕೂಡ ಪ್ರೋಮೋ ಎಕ್ಸ್ಟ್ರಾ ಆರ್ಡಿನರಿ ಆಗಿದೆ. ಚಿಂದಿ ಚಿತ್ರಾನ್ನ ಬೂಂದಿ ಮೊಸರನ್ನ. ನಾನು ಈ ಪ್ರೋಮೋಗೋಸ್ಕರ ವೇಟ್ ಮಾಡ್ತಾ ಇದ್ದೆ. ಯಾಕೆಂದ್ರೆ ತುಂಬಾ ಜನ ಅಗ್ನಿ ಪರೀಕ್ಷೆ ಶೋ ಬಗ್ಗೆ ತುಂಬಾ ವಿಷಯಗಳನ್ನ ಮಾತಾಡ್ತಾ ಇದ್ದಾರೆ. ಅಂದ್ರೆ ಟ್ಯಾಲೆಂಟ್ ಇದ್ದವರಿಗೆ ಚಾನ್ಸ್ ಕೊಡ್ತಾ ಇಲ್ಲ ಅಗ್ನಿ ಪರೀಕ್ಷೆ ಶೋ ಅಲ್ಲಿ, ಹಾಗೆ ಹೀಗೆ ಕಂಟೆಂಟ್ ಕ್ರಿಯೇಟರ್ಗಳು ಹುಚ್ಚರನ್ನ ಕರ್ಕೊಂಡ್ಬಂದು ಹುಚ್ಚಾಟ ಆಡ್ತಾ ಇದ್ದಾರೆ, ಹಾಗೆ ಹೀಗೆ ಅಂತ ಇದ್ರು. ನನಗೆ ಬಂದಿರೋ ಒಂದು ಏನು ಅಪ್ಡೇಟ್ ನಾನು ವಿಡಿಯೋ ಹಾಕಿದ್ದೀನಿ. ನನ್ನ ವಿಡಿಯೋ ಇದೆ, ಹೋಗಿ ನೋಡಿಬೇಕಾದ್ರೆ. ಅಂದ್ರೆ ಸೆಕೆಂಡ್ ಶೆಡ್ಯೂಲ್ ನ ಅಗ್ನಿ ಪರೀಕ್ಷೆ ಶೋನ ಒಂದು ಶೂಟಿಂಗ್ ಸ್ಟಾರ್ಟ್ ಆಗಿದೆ. ಈಗ ರಿಯಲ್ ಪಿಕ್ಚರ್ ಸ್ಟಾರ್ಟ್ ಆಗಿದೆ. ಈಗ ನಿಮಗೆ ಒಳ್ಳೊಳ್ಳೆ ಕಂಟೆಸ್ಟೆಂಟ್ ಬರ್ತಾರೆ. ಓಕೆ, ಅಗ್ನಿ ಪರೀಕ್ಷೆ ಶೋನ ಪ್ರೋಮೋದಲ್ಲಿ ಏನಿದೆ ಅಂತ ನೋಡೋದಾದ್ರೆ, ನಿಜವಾಗ್ಲೂ ಕೂಡ ಮಲ್ಲಮ್ಮನ 2.0 ಮಲ್ಲಮ್ಮನ 2.0 ಅಂತಾನೆ ಹೇಳ್ಬೋದು. ಇವರು ಸೆಲೆಕ್ಟ್ ಕೂಡ ಆಗಿದ್ದಾರೆ. ನಿಜವಾಗ್ಲೂ ಕೂಡ ಅವರ ಒಂದು ಸ್ಟಾಮಿನಾ, ಅವರ ಎನರ್ಜಿ, ಅವರಿಗೆ ಬಿಗ್ ಬಾಸ್ ಮೇಲೆ ಇರುವಂತಹ ಆಸಕ್ತಿ ನಿಜವಾಗ್ಲೂ ಗ್ರೇಟ್ ಅಂತೀನಿ. ಯಾಕೆಂದ್ರೆ ನನಗೆ ಇನ್ನೊಂದು ಏನ್ ಗೊತ್ತಾ, ಕಂಟೆಸ್ಟೆಂಟ್ಗಳು ಬಂದ ಮೇಲೆ ಅವ್ರು ನಮ್ಗೆ ಎಂಟರ್ಟೈನ್ಮೆಂಟ್ ಮಾಡಕ್ಕಿರ್ಬೇಕು. ರತ್ನ 72 ವರ್ಷ ಆಯ್ತಾ, 72 ವರ್ಷದ ರತ್ನ ಅವರು ನಮ್ಮ ಮಲ್ಲಮ್ಮ ಅವರ 2.0 ಅನ್ಬೋದು. ಎಂಥದ್ದು ಎಂಟರ್ಟೈನ್ಮೆಂಟ್ ಮಾಡೋದ್ರಲ್ಲಿ ಅಲ್ಲಿರುವಂತಹ ಜಡ್ಜಸ್ನ್ನೇ ಆಯ್ತಾ ಮೆಚ್ಚಿದ್ದಾರೆ ಅಂತಾನೆ ಹೇಳ್ಬೋದು. ಅಂದ್ರೆ ನಮ್ಮ ವಿನಯ್ ಗೌಡ ಅವ್ರು ಕೇಳ್ತಾರೆ, ಅಲ್ಲಿ ಊಟ ಗೀಟ ಸರಿಯಾಗಿಲ್ಲ ಅಂತಂದ್ರೆ ಏನ್ ಮಾಡ್ತೀರಾ ಅಂತಂದ್ರೆ, ತೊಡೆ ತಟ್ಟಿ ಆಟ ಆಡ್ತೀನಿ ಅನ್ನೋದನ್ನ ಈಗಲೇ ಹೇಳ್ಬಿಟ್ಟಿದ್ದಾರೆ ನಮ್ಮ ರತ್ನಮ್ಮ ಅವರು. ನಿಜವಾಗ್ಲೂ ಕೂಡ 72ನೇ ವಯಸ್ಸಿನಲ್ಲಿ ಅಗ್ನಿ ಪರೀಕ್ಷೆ ಶೋನ ಸ್ಟೇಜ್ ಮೇಲೆ ಬಂದು ಆ ಒಂದು ಖಡಕ್ ಮಾತಾಡೋದು, ಆ ಕಾನ್ಫಿಡೆಂಟ್ ಆಗಿದಾರಲ್ಲ, ಹಾಗಾಗೇನೆ ಇವರಿಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ನಮ್ಮ ಸಂಗೀತ ಶೃಂಗೇರಿ ಅವರು, ಮತ್ತೆ ಶ್ರುತಿ ಮ್ಯಾಮ್ ಅವರು, ಅದೇ ರೀತಿ ನಮ್ಮ ವಿನಯ್ ಗೌಡ ಅವರು, ಅದೇ ರೀತಿ ನಮ್ಮ ಚಂದನ್ ಶೆಟ್ಟಿ ಅವರು. ಅಂದ್ರೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ, ನೀನ್ ಹೋಗಮ್ಮ ಬಿಗ್ ಬಾಸ್ ಮನೆಗೆ, ನಿನ್ ಸೆಲೆಕ್ಟ್ ಮಾಡಿದೀವಿ ಅಂತ. ನಿಜವಾಗ್ಲೂ ನನಗಂತೂ ಖುಷಿ ಆಯ್ತು. ಓಕೆ, ಇನ್ನೊಂದು ಕಂಟೆಸ್ಟೆಂಟು ಖಂಡಿತವಾಗ್ಲೂ ಅಮಾಯಕತೆ, ಮುಗ್ಧತೆ ಎರಡೂ ಇದೆ. ತುಂಬಾ ಬಡ ಕುಟುಂಬದ ಹೆಣ್ಣುಮಗಳು, ಕುಮಾರಿ ಅಂತ, 20 ವರ್ಷ, ತುಂಬಾ ಬಡ ಕುಟುಂಬದ ಹೆಣ್ಣುಮಗಳು. ನಿಜವಾಗ್ಲೂ ಈ ಹೆಣ್ಣುಮಗಳನ್ನ ಆಯ್ತಾ ಎಂತ ಹೇಳೋದು, ಸ್ಟಾರ್ ಕಂಟೆಸ್ಟೆಂಟ್ ಅಂದ್ರೆ ಸ್ಟಾರ್ ಬ್ಯಾಡ್ಜ್ ಪಡೆದು ಸ್ಟಾರ್ ಆಫ್ ದಿ ಕಂಟೆಸ್ಟೆಂಟ್ ಆಗಿದ್ದಾರೆ. ನಿಜವಾಗ್ಲೂ ಕೂಡ ನನಗ್ ಖುಷಿ ಆಗುತ್ತೆ. ನನಗೆ ಖುಷಿ ಆಗುತ್ತೆ ಅನ್ನೋದಕ್ಕಿಂತನೂ ಇಂಥ ಕಂಟೆಸ್ಟೆಂಟ್ ಬೇಕು ಅಂತೇಳಿ 4 ಜನ ಜಡ್ಜುಗಳು ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟು ಆಯ್ತಾ, ಆ ಸ್ಟಾರ್ ಅಂದ್ರೆ ಬಿಗ್ ಬಾಸ್ಗೆ ಹೋಗುವಂತಹ ಸ್ಟಾರ್ ಬ್ಯಾಡ್ಜ್ ಏನಿದೆ, ಆ ಸ್ಟಾರ್ ಬ್ಯಾಡ್ಜ್ ನಮ್ಮ ಕುಮಾರಿ ಹೆಣ್ಮಗಳಿಗೆ ಕೊಟ್ಟು ನಮ್ಮ ಸಂಗೀತ ಶೃಂಗೇರಿ ಅವರು ಒಂದು ಮುತ್ತು ಕೂಡ ಕೊಡ್ತಾರೆ. ನಿಜವಾಗ್ಲೂ ಸ್ಟಾರ್ ಆಫ್ ದಿ ಕಂಟೆಸ್ಟೆಂಟ್ ಅಂದ್ರೆ ಅಗ್ನಿ ಪರೀಕ್ಷೆಯ ಸೆಲೆಕ್ಟೆಡ್ ಕಂಟೆಸ್ಟೆಂಟು ನಮ್ಮ ಕುಮಾರಿ ಅವರು. 20 ವರ್ಷ, ಹೆಣ್ಮಗಳಿಗೆ, ತುಂಬಾ ಮುಗ್ಧ ಹುಡುಗಿ, ಕನ್ನಡನ ಪಟಪಟ ಮಾತಾಡ್ತಾರೆ. ಮಾತಾಡೋ ಲ್ಯಾಂಗ್ವೇಜು, ಮಾತಾಡೋ ಸ್ಟೈಲು ಎಲ್ಲವೂ ಕೂಡ ತುಂಬಾನೇ ಎಂಟರ್ಟೈನ್ಮೆಂಟ್ ಆಗಿದೆ. ನಿಜವಾಗ್ಲೂ ಕೂಡ ಕುಮಾರಿ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ ಬಂದ್ರೆ ನಮ್ಗೆ ಒಳ್ಳೆಯ ಎಂಟರ್ಟೈನ್ಮೆಂಟ್ ಮಾಡ್ತಾರೆ. ಈ ಪ್ರೋಮೋದಲ್ಲಿ 2 ಕಂಟೆಸ್ಟೆಂಟ್ಗಳನ್ನ ತೋರಿಸಿರೋದು, ಒಂದು ರತ್ನ ಅವರು, ಅದೇ ರೀತಿ ಒಂದು ಕುಮಾರಿ ಅವರು. ಇಬ್ರು ಕೂಡ ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ ಆಯ್ತಾ ಅವ್ರು ಕಂಟೆಸ್ಟೆಂಟ್ ಆಗಿ ಹೋಗ್ತಾ ಇದ್ದಾರೆ. ಅದಲ್ಲದೆ ಇಲ್ಲಿ ಕಮೆಂಟ್ಗಳನ್ನ ನೋಡೋದಾದ್ರೆ, ಜನಗಳು ಈಗ ಸ್ವಲ್ಪ ಅಗ್ನಿ ಪರೀಕ್ಷೆ ಶೋ ಕಡೆ ಸ್ವಲ್ಪ ಗಮನ ಹರಿಸ್ತಾ ಇದ್ದಾರೆ. ಅಂದ್ರೆ ಎಲ್ಲರೂ ಹೇಳ್ತಿರೋದು, ಹೇಗೋ ಒಂದು ಒಳ್ಳೆ ಕಂಟೆಸ್ಟೆಂಟ್ಗಳು ಬರ್ತಾ ಇದ್ದಾರೆ. ನಿಜಕ್ಕೂ ಆಯ್ತಾ ಸೆಲ್ಯೂಟ್. ಒಂದು ಟ್ಯಾಲೆಂಟ್ ಇರೋ ಹುಡುಗಿನ ಸೆಲೆಕ್ಟ್ ಮಾಡಿದೀರಾ, ಸೂಪರ್. ಮುಗ್ಧತೆ, ಚುರುಕಾಗಿರೋರು ಬೇಕು, ದುರಂಕಾರಿಗಳಲ್ಲ. ನೋಡಿ, ನೀವು ತುಂಬಾ ಚೆನ್ನಾಗಿ ಹಾಕಿದ್ದಾರೆ. ಸೂಪರ್ ತರ ಮುಗ್ಧತೆ,
ಚುರುಕಾಗಿ ಇರುವವರು ಬೇಕಾಗಿದ್ದಾರೆ, ದುರಂಕಾರದಿಂದ ಮೆರೆಯೋರು ಬೇಡ. ಹೌದು, ಇಂತಹವರನ್ನು ಕಾಮನ್ ಮ್ಯಾನ್ ಒಂದು ಸ್ಯಾಡೆಗಳ ತರ ಹಾಡುಗಳನ್ನ ಸೆಲೆಕ್ಟ್ ಮಾಡಿಲ್ಲ ಅಂತ ಉರ್ಕೊಳ್ತಿದ್ದಾರೆ. ಹೌದು, ಅಂದ್ರೆ ಇಂಥವ್ರನ್ನ ಸೆಲೆಕ್ಟ್ ಮಾಡಿರೋದನ್ನ ನೋಡ್ಬಿಟ್ಟು ಕೆಲವರು ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ಹುಚ್ಚಾಟ ಆಡೋವಂಥವ್ರೆಲ್ಲ ಬಿಗ್ ಬಾಸ್ ಮನೆಗೆ ಹೋಗ್ಬೇಕು ಅಂತ ಏನೇನೆಲ್ಲ ಮಾಡಿದವರೆಲ್ಲ ಅಗ್ನಿ ಪರೀಕ್ಷೆ ಶೋಗೆ ಹೋಗಿ ರಿಜೆಕ್ಟ್ ಆಗಿ ಈಗ ಬಂದು ಉರ್ಕೊಳ್ತಾ ಇದ್ದಾರೆ. ಅಂದ್ರೆ ಏನೇನೋ ಹಾಗೆ ಹೀಗೆ ಏನೇನೋ ಹೇಳ್ತಾ ಇದ್ದಾರೆ. ನಾನು ಅದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೆ, ದಯವಿಟ್ಟು ನಾನು ಮಾಡಲ್ಲ, ನಾನು ತಪ್ಪು ಮಾಡಲ್ಲ. ಯಾಕೆ ಅಂತಂದ್ರೆ ಒಂದು ಮಾವಿನ ಹಣ್ಣು ಕಲ್ಲು ಹೊಡಿತೀವಿ, ಅದು ಸಿಗ್ಲಿಲ್ಲ ಅಂದ್ರೆ ಹುಳಿ ಅಂತೀವಿ. ಸೇಮ್ ಹಂಗೆ ಅಗ್ನಿ ಪರೀಕ್ಷೆ ಶೋದಲ್ಲಿ ನಾವು ಸೆಲೆಕ್ಟ್ ಆಗಿಲ್ಲ ಅಂದಾಗ ಕೆಲವೊಂದು ನೆಗೆಟಿವ್ ಮಾತಾಡೋದು, ನೆಗೆಟಿವ್ ಸ್ಪ್ರೆಡ್ ಮಾಡೋದು ಅದೆಲ್ಲ ಮಾಮೂಲು. ಹಾಗಾಗಿ ನಾನು ಆ ವಿಷಯದ ಬಗ್ಗೆ ಮಾತನಾಡಲ್ಲ. ಯಾಕೆಂತಂದ್ರೆ ನನ್ನ ಫಾರ್ ಬಿಸ್ನೆಸ್. ಯಾಕೆ ಅಂತಂದ್ರೆ ಒಂದು ಶೋ ಅಲ್ಲಿ ಸೆಲೆಕ್ಟ್ ಆಗಿಲ್ಲ ಅಂದ ತಕ್ಷಣ ಆ ಶೋನೇ ಕೆಟ್ಟದು ಅನ್ನೋದಿದೆಯಲ್ಲ, ತುಂಬಾ ತುಂಬಾ ರಾಂಗ್. ನಾವು ಸೆಲೆಕ್ಟ್ ಆದ್ವಾ ಓಕೆ, ಸೆಲೆಕ್ಟ್ ಆಗ್ಲಿಲ್ಲ ಓಕೆ, ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಅಷ್ಟೇ. ಆ ಶೋ ಬಗ್ಗೆ ನೆಗೆಟಿವ್ ಸ್ಪ್ರೆಡ್ ಮಾಡೋದು, ಆ ಶೋ ಸ್ಕ್ರಿಪ್ಟೆಡ್ ಶೋ ಅನ್ನೋದು, ಆ ಶೋ ಬಗ್ಗೆ ಆಯ್ತಾ ಒಂದು ಇದೇ ಗಂಗಾಕ್ ಅವರು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ವಿಡಿಯೋ ಮಾಡಿ ಹಾಕಿದ್ದಾರೆ, ಒಂದು ರೀಲು. ತುಂಬಾ ತಪ್ಪಾಗಿದೆ ಅದು ರೀಲ್. ಅವರು ಮಾತಾಡಿರೋ ಮಾತುಗಳು ತುಂಬಾ ತಪ್ಪಾಗಿದೆ, ತುಂಬಾ ಇದಾಗಿದೆ. ಶೋ ಅಲ್ಲಿ ಸೆಲೆಕ್ಟ್ ಆಗ್ಲಿಲ್ಲ ಅಂದ್ರೆ ಓಕೆ, ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಅಂತ ಬಿಟ್ಬಿಡ್ಬೇಕು. ಅದು ಬಿಟ್ಟು ಶೋ ಬಗ್ಗೆ ತಪ್ಪಾಗಿ ಮಾತಾಡಬಾರ್ದು, ಅಲ್ಲಿ ಕೂತಿರುವ ಜಡ್ಜಸ್ಗಳ ಬಗ್ಗೆ ತಪ್ಪಾಗಿ ಮಾತಾಡಬಾರ್ದು. ಯಾಕೆ ಅಂದ್ರೆ ಸಂಗೀತ ಶೃಂಗೇರಿ ಅವರು ಸೆಲೆಕ್ಟ್ ಮಾಡ್ತಿರುವಂತಹ ಕಂಟೆಸ್ಟೆಂಟ್ಗಳು ಇಸ್ ದ ಬೆಸ್ಟ್ ಕಂಟೆಸ್ಟೆಂಟ್ಗಳು. ನಾನು ಬರ್ತೀನಿ ಅದ್ರ ಬಗ್ಗೆ ನಿಮಗೆ. ಏನು ಆಯ್ತಾ, ಇವಾಗ ತಾನೇ ಶೂಟಿಂಗ್ ಸ್ಟಾರ್ಟ್ ಆಗಿದೆ, ಈಗ ರಿಯಲ್ ಕಾಮನ್ ಮ್ಯಾನ್ಗಳ ಆಡಿಷನ್ ನಡೀತಾ ಇದೆ. ಅದು ಸಂಗೀತ ಶೃಂಗೇರಿ ಆಗಿರ್ಬೋದು, ವಿನಯ್ ಗೌಡ ಆಗಿರ್ಬೋದು, ಶ್ರುತಿ ಮ್ಯಾಮ್ ಆಗಿರ್ಬೋದು. ಅವ್ರು ಇಂಪಾರ್ಟೆನ್ಸ್ ಕೊಡ್ತಿರೋದು ಏನಕ್ಕೆ ಗೊತ್ತಾ? ರಿಯಲ್ ಆಗಿ ಅವ್ರು ಕಾಮನ್ ಮ್ಯಾನ್ಗಳ, ಅವ್ರು ನಿಜವಾಗ್ಲೂ ಕಾಮನ್ ಮ್ಯಾನ್ಗಳ, ಅದನ್ನ ಅವ್ರು ನೋಡ್ತಾ ಇದ್ದಾರೆ. ಅವ್ರು ನಿಜವಾಗ್ಲೂ ಕಾಮನ್ ಮ್ಯಾನ್ಗಳ, ಅವ್ರು ಯಾವ ಬ್ಯಾಕ್ ಗ್ರೌಂಡ್ ಇಂದ ಬಂದಿದ್ದಾರೆ, ಅವ್ರು ಏನು ಅದನ್ನ ಎಲ್ಲವನ್ನ ನೋಡಿ ಸೆಲೆಕ್ಟ್ ಮಾಡ್ತಾ ಇದ್ದಾರೆ. ನಾನು ಕೂಡ ಫಸ್ಟ್ ತಪ್ಪಾಗಿ ತಿಳ್ಕೊಂಡಿದ್ದೆ, ಇದೇನು ಗುರರು ಈ ಸೋಷಿಯಲ್ ಮೀಡಿಯಾದಲ್ಲಿ ಹುಚ್ಚಾಟ ಆಡೋರು ಕರ್ಕೊಂಬಂದು ಅಗ್ನಿ ಪರೀಕ್ಷೆ ಶೋ ಅಂತಿದ್ದಾರೆ ಅಂತ. ಬಟ್ ಈಗ ನನಗೆ ಬಂದಿದ್ದ ಇನ್ಫಾರ್ಮೇಶನ್ ಮೇಲೆ ನನಗೆ ಗೊತ್ತಾಗಿದ್ದು, ಈಗ ರಿಯಲ್ ಆಗಿರುವಂತಹ ಕಂಟೆಸ್ಟೆಂಟ್ಗಳನ್ನ ಸೆಲೆಕ್ಟ್ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಅವ್ರು ಸೆಲೆಕ್ಟ್ ಮಾಡ್ತಿರೋ ರೀತಿ ಇದೆಯಲ್ಲ, ನನಗಂತೂ ತುಂಬಾ ಖುಷಿಯಾಗಿದೆ. ಓಕೆ, ಕೆಲವ್ರನ್ನ ರಿಜೆಕ್ಟ್ ಮಾಡಿದ್ದಾರೆ, ನಾನು ಮಾಡಿಲ್ಲ ಅಂತ ಹೇಳಲ್ಲ. ಓಕೆ, ಟ್ಯಾಲೆಂಟ್ ಇದೆ ಆದ್ರೂ ನಿಮ್ಮ ರಿಜೆಕ್ಟ್ ಮಾಡಿದ್ದಾರೆ. ಬಟ್ ಅದಕ್ಕೆ ಸಮ್ ರೀಸನ್ಸ್ ಇರುತ್ತೆ, ಸಮ್ ಆಯ್ತಾ, ಅದನ್ನೆಲ್ಲ ನಾವು ಒಳಗಾಕಿ ಕೈ ಹಾಕಿ ಇಣಕಿ ತೆಗಿಯಕ್ಕಾಗಲ್ಲ ನಮ್ಮ ಕೈಲಿ, ಸರಿಯಾ? ಒಟ್ಟಾರೆಯಾಗಿ ಇಸ್ ಅ ಬೆಸ್ಟ್ 5 ಕಾಮನ್ ಮ್ಯಾನ್ಗಳು ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ ಬರ್ತಾರೆ. ಅದು ನಮ್ಮ ರತ್ನಮ್ಮ ಆಗಿರ್ಬೋದು, ಅದೇ ರೀತಿ ಕುಮಾರಿ, ಮುಗ್ಧ ಮನಸ್ಸಿನ ಹುಡುಗಿ ಕುಮಾರಿ ಆಗಿರ್ಬೋದು, ಅದೇ ರೀತಿ ಇನ್ನಷ್ಟು ಆಯ್ತಾ ತುಂಬಾನೇ ಟ್ಯಾಲೆಂಟ್ ಇರೋರು, ತುಂಬಾನೇ ಇನೋಸೆಂಟ್ ಇರೋರು, ಕಾಮನ್ ಮ್ಯಾನ್ಗಳಲ್ಲಿ ಕಾಮನ್ ಮ್ಯಾನ್ಗಳು ಅಂತವ್ರು ಬಿಗ್ ಬಾಸ್ ಮನೆ ಕನ್ನಡ ಬಿಗ್ ಬಾಸ್ ಕನ್ನಡ ಸೀಸನ್ 13ನ ಬಿಗ್ ಬಾಸ್ ಮನೆ ಒಳಗಡೆ ಇರ್ತಾರೆ. ಅದನ್ನ ನೋಡಕ್ ನೀವು ಕಾಯ್ತಾ ಇರಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.